ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಲಾಂಗ್ ಸ್ಕರ್ಟ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಇವತ್ತು ಕಟ್ ಮಾಡ್ತಿರೋದು ನಾನು 13 ರಿಂದ 14 ವರ್ಷದ ಪಾಪಿಗೆ ಕಟಿಂಗ್ ಮಾಡ್ತಿದ್ದೀನಿ. ನೋಡಿ, ಈ ರೀತಿಯಾಗಿ 2 ಫೋಲ್ಡ್ ಬಟ್ಟೆನ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ 2 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ನಾನು ಕಟಿಂಗ್ ಮಾಡ್ತಿರೋದು ಲೈನಿಂಗ್ನ ಕಟ್ ಮಾಡ್ಕೊತಿದ್ದೀನಿ. ಈ ರೀತಿ ಕ್ರಾಸಾಗಿ ಇನ್ನೊಂದು ಫೋಲ್ಡ ಮಾಡ್ಕೊತಿದ್ದೀನಿ. ಕ್ರಾಸಾಗಿ ಇನ್ನೊಂದು ಫೋಲ್ಡ್, ಈ ರೀತಿಯಾಗಿ ಇನ್ನೊಂದು ಫೋಲ್ಡ ಮಾಡ್ಕೊತಿದ್ದೀನಿ. ಇದನ್ನು ಕಟ್ ಮಾಡಬೇಕಾದ್ರೆ ಕಟಿಂಗ್ ಟೇಬಲ್ ಮೇಲೆ ಕಟಿಂಗ್ ಮಾಡೋದಕ್ಕಾಗಲ್ಲ, ಅದಕ್ಕೋಸ್ಕರ ಕೆಳಗಡೆನೇ ಕಟಿಂಗ್ ಮಾಡ್ತಿದ್ದೀನಿ. ನೋಡಿ, ಈ ರೀತಿ ಕ್ರಾಸಾಗಿ ನೀಟಾಗಿ ಬಟ್ಟೆನ ಸರಿ ಮಾಡ್ಕೋಬೇಕು. ನೀಟಾಗಿ ಬಟ್ಟೆನ ಇಟ್ಕೊಂಡು ಸೊಂಟದ ಸುತ್ತಳತೆ ಎಷ್ಟು ತೊಗೊಂಡಿರ್ತೀವಿ ನಾವು ಅದನ್ನು 4 ಭಾಗ ಮಾಡ್ಕೋತಿದ್ದೀನಿ. ಇವ್ರದ್ದು ಬಂದು 26 ಇಂಚಿದೆ. ಅವರು ಎಕ್ಸ್ಟ್ರಾ ಸ್ವಲ್ಪ ಇಡಿ ಅಂತ ಹೇಳಿದರು. 2 ಇಂಚ್ ಎಕ್ಸ್ಟ್ರಾ ಅಂದ್ರೂ ಒಂದೂವರೆ ಇಂಚಷ್ಟು ಹೊಲಿಗೆಗೆ ಹೋಗುತ್ತೆ. ಅದಕ್ಕೋಸ್ಕರ ನಾನು 26ಕ್ಕೆ 4 ಇಂಚು ಸೇರಿಸ್ಕೊಂಡು 30 ಇಂಚಿಗೆ ಭಾಗ ಮಾಡ್ಕೊಂಡು ಇಟ್ಕೊತಿದ್ದೀನಿ. 30 ಇಂಚಿಗೆ ಭಾಗ ಮಾಡಿಕೊಂಡಾಗ 7.5 ಬರುತ್ತೆ. ಸೊಂಟದ ಸುತ್ತಳತೆ 7.5ಗೆ ಇಟ್ಕೊತಿದ್ದೀನಿ. ನೀಟಾಗಿ ಈ ರೀತಿ 7.5ಗೆ ಅಗಲನ ಇಟ್ಕೊತಿದ್ದೀನಿ. ಇವಾಗ ಅದನ್ನು ಏನು ಇಟ್ಕೊಂಡಿದ್ದೀನಿ ಅಲ್ಲಿಂದ ಟೇಪ್ನ ಇಟ್ಕೊಂಡು ನಾನು ಇವರು ಲೆಂತ್ ಬಂದು 40 ಇಂಚ್ ಇಡಕ್ಕೆ ಹೇಳಿದ್ದಾರೆ. 40 ಇಂಚಲ್ಲಿ 4 ಇಂಚು ಲೆಸ್ ಮಾಡ್ತಿದ್ದೀನಿ. ಯಾಕೆ ಅಂದರೆ 4 ಇಂಚು ಯಾಕೆ ಲೆಸ್ ಮಾಡ್ತಿದ್ದೀನಿ ಅಂದರೆ 2 ಇಂಚು ನಾವು ಒರಿಜಿನಲ್ ಬಟ್ಟೆಗಿಂತಲೂ 2 ಇಂಚು ತುಂಡ ಇರಬೇಕು ಲೈನಿಂಗು, ಅದಕ್ಕೆ. ಮತ್ತು 2 ಇಂಚು ಬೆಲ್ಟ್ ಪಟ್ಟಿಗೆ ಹೋಗುತ್ತಲ್ಲ, ಪಟ್ಟಿಗೆ ಸ್ಟಿಚ್ ಮಾಡಬೇಕಲ್ಲ ನಾವು, ಅದಕ್ಕೆ 2 ಇಂಚು. 4 ಇಂಚು ಲೆಸ್ ಮಾಡಿ 36 ಇಂಚಿಗೆ ನೀಟಾಗಿ ಮಾರ್ಕ್ ಮಾಡ್ಕೊತಿದ್ದೀನಿ. ನೋಡಿ, ಮೊದಲು ನಾನು ಎಲ್ಲಿ 7.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಲ್ಲಿಂದ ಹಿಡಿದು 36 ಇಂಚಿಗೆ ಈ ರೀತಿ ಕ್ರಾಸಾಗಿ ಟೇಪ್ನ ಇಟ್ಕೋಬೇಕು. ನಿಧಾನಕ್ಕೆ ಕ್ರಾಸಾಗಿ ಇಟ್ಕೊಂಡು ಸ್ವಲ್ಪನೇ ಇಟ್ಕೊಂಡು 36 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ನಿಧಾನಕ್ಕೆ ಈ ರೀತಿ ಇಟ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಕ್ರಾಸಾಗಿ ಅದನ್ನು ನೀಟಾಗಿ ಕಟ್ಟಿಂಗ್ ಮಾಡ್ಕೋತೀನಿ. ನಾವು 7.5 ಇಂಚಿಗೆ ಎಲ್ಲಿ ಮಾರ್ಕ್ ಮಾಡಿದ್ದೀವಿ ಅಲ್ಲಿಂದ 36 ಇಂಚು ಬರೋಷ್ಟು ಇಟ್ಕೋಬೇಕು ನೀಟಾಗಿ. ನಾನು ಯಾವ ರೀತಿ ಟೇಪ್ ಇಟ್ಕೊಂಡೆ ಅಂತ ನಿಮಗೆ ಕಾಣಿಸಿರ್ಬೋದು. ಆ ರೀತಿಯಾಗಿ ಇಟ್ಕೊಂಡು ಕ್ರಾಸಾಗೇ ಕಟ್ಟಿಂಗ್ನ ಮಾಡ್ಕೋಬೇಕು ನೀಟಾಗಿ. ನಾನು ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಷ್ಟು ಕ್ರಾಸಾಗಿ ಕಟ್ಟಿಂಗ್ ಮಾಡ್ಕೋತಿದ್ದೀನಿ. 36 ಇಂಚ್ ಇಟ್ಕೊಂಡಿದ್ದೀನಿ ನಾನು. ಇವಾಗ 40 ಇಂಚ್ ಹೇಳಿದ್ದಾರೆ ಆ ಕಸ್ಟಮರು. 40 ಇಂಚಲ್ಲಿ 2 ಇಂಚು ಪಟ್ಟಿ ಬರುತ್ತೆ. 2 ಇಂಚು ಒರಿಜಿನಲ್ ಬಟ್ಟೆಗಿಂತನೂ ಲೈನಿಂಗ್ 2 ಇಂಚು ತುಂಡ ಇರಬೇಕು. ಅದಕ್ಕೋಸ್ಕರ ಇವಾಗ ನಾನು ಇದನ್ನು ಇನ್ನೊಂದು ಸಲ ಅಳತೆ ಮಾಡಿ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಕಟ್ಟಿಂಗ್ ಮಾಡ್ತೀನಿ. ತುಂಬ ಜಾರೋ ಬಟ್ಟೆ ಆಗಿರೋದ್ರಿಂದ ಒಂದು ಸಲ ಇಲ್ಲ 2 ಸಲ ಅಳತೆ ಮಾಡ್ಕೋಬೇಕು. ಬಟ್ಟೆನೂ ಕೂಡ ನೀಟಾಗಿ ಇಟ್ಕೋಬೇಕು. ಇವಾಗ ಇದನ್ನು ಲೈನಿಂಗ್ನ ಕಟ್ ಮಾಡಾಯಿತು. ಸ್ವಲ್ಪನೇ ಪ್ಯಾಚ್ ಬರುತ್ತೆ. ನೋಡಿ, ಇಲ್ಲಿ ತೋರಿಸ್ತಿದ್ದೀನಲ್ಲ ಅಲ್ಲಿ ಸ್ವಲ್ಪ ಪ್ಯಾಚ್ ಬರುತ್ತೆ. ಕ್ರಾಸಾಗಿ ಅಲ್ಲಿಗೆ ಸ್ವಲ್ಪ ಪ್ಯಾಚ್ ಕೊಟ್ಕೋಬೇಕು. ನಾನು ಸ್ಟಿಚಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಪ್ಯಾಚ್ ಕೊಟ್ಕೊಂಡು ಆಮೇಲೆ ತಿರ್ಗಿ ಕರೆಕ್ಟ್ ಮೆಜರ್ಮೆಂಟಿಗೆ ಕೆಳಗಡೆ ಬಟ್ಟೆ ಕರೆಕ್ಟಾಗಿದೆಯಲ್ಲ ಆ ಬಟ್ಟೆ ಅಳತೆಗೆ ಕಟ್ಟಿಂಗ್ ಮಾಡ್ಕೋತೀನಿ. ಸ್ಟಿಚಿಂಗ್ ಮಾಡಬೇಕಾದ್ರೆ ಅಲ್ಲಿಗೆ ಎಲ್ಲಿಗೆ ಬಟ್ಟೆ ಬೇಕು ಅಲ್ಲಿಗೆ ಬಟ್ಟೆನ ಸ್ಟಿಚ್ ಮಾಡಿಕೊಂಡು ಆಮೇಲೆ ನಾನು ಆ ಬಟ್ಟೆನ ಕಟ್ಟಿಂಗ್ ಮಾಡ್ಕೋತೀನಿ. ಕರೆಕ್ಟಾಗಿ ಬಂದಿದೆಯಲ್ಲ ಅದರ ಅಳತೆಗೆ ಕಟ್ಟಿಂಗ್ ಮಾಡ್ಕೋತೀನಿ. ಸ್ಟಿಚಿಂಗ್ ಮಾಡಿಕೊಂಡು ಆಮೇಲೆ ಕಟ್ಟಿಂಗ್ ಮಾಡ್ಕೋತೀನಿ. ಇವಾಗ ನಾನು ಅದನ್ನು ಕಟ್ ಮಾಡ್ಕೊಳ್ಳಲ್ಲ. ಸ್ಟಿಚ್ ಮಾಡಿಬಿಟ್ಟು ಆಮೇಲೆ ಪುನಃ ಕೆಳಗಡೆಗೆ ಇಟ್ಕೊಂಡು ಸರಿಯಾಗಿ ಇಟ್ಕೊಂಡು ಕೆಳಗಡೆಗೆ ಹಾಸ್ಕೊಂಡು ಅದನ್ನು ತೋರಿಸ್ತೀನಿ ನಿಮಗೆ. ಸ್ಟಿಚಿಂಗ್ ಮಾಡುವಾಗ ಯಾವ ರೀತಿ ಮಾಡ್ಕೊತೀನಿ ಅನ್ನೋದನ್ನು ತೋರಿಸ್ತೀನಿ. ಇವಾಗ ಲೈನಿಂಗ್ ಕಟ್ ಮಾಡಾಯಿತು. ಇವಾಗ ನಾನು ಒರಿಜಿನಲ್ ಬಟ್ಟೆನ ಕಟ್ ಮಾಡ್ತಿದ್ದೀನಿ. ಒರಿಜಿನಲ್ಲು ಬಟ್ಟೆನ ಏನು ತಂದುಕೊಟ್ಟಿದ್ದಾರೆ ಅದನ್ನು ನೋಡಿ ಈ ರೀತಿಯಾಗಿ ನೀಟಾಗಿ ಇಟ್ಕೊತಿದ್ದೀನಿ. ಇದನ್ನು ಕೂಡ ನೀಟಾಗಿ ಇಟ್ಕೊಂಡು ಸೊಂಟದ ಸುತ್ತಳತೆ ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊತಿದ್ದೀನಿ. ಇದನ್ನು ಕೂಡ ಸೊಂಟದ ಸುತ್ತಳತೆ 7.5ಗೆ ಇಟ್ಕೊತಿದ್ದೀನಿ. 7.5 ಸುತ್ತಳತೆ 7.5 ಇಟ್ಕೊಂಡು ಲೆಂತ್ ಬಂದು 38.5 ಇಟ್ಕೊತಿದ್ದೀನಿ. ಅರ್ಧ ಇಂಚು ಕೆಳಗಡೆ ಜಿಜ್ಜಾಕ್ ಮಾಡ್ತೀವಲ್ಲ ಫೋಲ್ಡ್ ಮಾಡಿ, ಅದಕ್ಕೋಸ್ಕರ 38.5 ಇಟ್ಕೊತೀನಿ. ಅರ್ಧ ಇಂಚ್ ಅದಕ್ಕೆ ಹೋದ್ರೂ 38ಕ್ಕೆ ನಿಂತ್ಕೊಳ್ಳುತ್ತೆ ಅವಾಗ. ಅದಕ್ಕೋಸ್ಕರ ನಾನು 38.5ಗೆ ಇಟ್ಕೊತಿದ್ದೀನಿ. ಯಾವಾಗಲೂ ಕೂಡ ಕಸ್ಟಮರ್ ಹೇಳೋದಕ್ಕಿಂತ 1 ಇಂಚ್ ಜಾಸ್ತಿನೇ ಇರಲಿ ಅಂತ ಹೇಳಿ ಇಟ್ಕೊತೀನಿ. ಏಕೆಂದರೆ ಬೆಳೆಯುವಂಥ ಮಕ್ಕಳಾಗಿರೋದ್ರಿಂದ ಸ್ವಲ್ಪ 1 ಇಂಚ್ ಉದ್ದಾನೇ ಇರಲಿ ಅಂತ. ಏಕೆಂದರೆ ಅವರು 39 ಇಂಚ್ ಹೇಳಿದ್ದಾರೆ. ಅದರಲ್ಲಿ ನಮಗೆ ಹೊಲಿಗೆಗೆ ಅಂತ ಹೋದಾಗ ಒಂದು ಅರ್ಧ ಇಂಚು ತುಂಡ ಆಗಿಬಿಟ್ರೆ ಕಷ್ಟ ಆಗುತ್ತೆ ಅಂತ 1 ಇಂಚ್ ಎಕ್ಸ್ಟ್ರಾನೇ ಇಟ್ಕೊತಿದ್ದೀನಿ. ನೋಡಿ, ಈ ರೀತಿ 38.5ಗೆ ನೀಟಾಗಿ ಇಟ್ಕೊಂಡು ಮಾರ್ಕ್ ಮಾಡ್ಕೊತಿದ್ದೀನಿ. ಕ್ರಾಸಾಗಿ ಇಟ್ಕೊಂಡು ಮಾರ್ಕ್ ಮಾಡ್ಕೊತಿದ್ದೀನಿ. ಇದನ್ನು ಕೂಡ ಸ್ವಲ್ಪನೇ ಒಂದು ಸೈಡು ಸ್ವಲ್ಪನೇ ಪ್ಯಾಚ್ ಬರುತ್ತೆ. ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಇವಾಗ ಇದನ್ನು ಕೂಡ ಕಟ್ ಮಾಡ್ಕೊತಿದ್ದೀನಿ. ಈ ರೀತಿ ಕ್ರಾಸಾಗಿ ಬಟ್ಟೆ ಇಟ್ಕೊಳ್ಳೋದ್ರಿಂದ ಆದಷ್ಟು ಈ ರೀತಿ ಕಟ್ ಮಾಡೋದಕ್ಕೆಲ್ಲ ಸ್ವಲ್ಪ ಪ್ಯಾಚ್ ಬಂದೇ ಬರುತ್ತೆ. ಕೆಲವೊಂದು ಬಟ್ಟೆ ತುಂಬ ಜಾಸ್ತಿ ಬರುತ್ತೆ, ಇದು ಸ್ವಲ್ಪನೇ ಬರ್ತಿದೆ, ಪರವಾಗಿಲ್ಲ. ತುಂಬ ಲೆಂತಿಯಾಗಿರೋರಿಗೆ ಒಂದು 45-50 ಇಂಚ್ ಇರೋರಿಗೆ ಇನ್ನೂ ಜಾಸ್ತಿ ಪ್ಯಾಚ್ ಬರುತ್ತೆ. ನೋಡಿ, ಇಷ್ಟು ಏನು ಕೆಳಗಡೆ ಕಾಣಿಸ್ತಿದೆ ಅಷ್ಟು ಮಾತ್ರ ಪ್ಯಾಚ್ ಬರುತ್ತೆ. ನೀಟಾಗಿ ಇದನ್ನು ಕೂಡ ಕಟ್ ಮಾಡ್ಕೊಂಡು ಬಿಡ್ತೀನಿ ಇವಾಗ. ನೋಡಿ, ಈ ರೀತಿಯಾಗಿ ಇದನ್ನು ಕೂಡ ನೀಟಾಗಿ ಕಟ್ ಮಾಡಿಕೊಂಡೆ. ಒಂದು 10 ನಿಮಿಷದಲ್ಲಿ ನೀಟಾಗಿ ಕಟ್ ಮಾಡ್ಕೋಬೇಕು. ಐಡಿಯಾ ಇದ್ದರೆ ನಿಜವಾಗ್ಲೂ ಒಂದು 10 ನಿಮಿಷ ಸಾಕು ಇದನ್ನು ಕಟ್ ಮಾಡೋದಕ್ಕೆ. ಸ್ಟಿಚಿಂಗ್ ಮಾಡೋದಕ್ಕೆ ಒಂದು 20 ನಿಮಿಷ ಸಾಕು, ಅಷ್ಟು ಬೇಗ ಸ್ಟಿಚಿಂಗ್ ಮಾಡ್ಬೋದು. ಎಷ್ಟೋ ಜನ ಹೆಣ್ಮಕ್ಳು ಟೈಲರಿಂಗ್ ಕಲ್ತಿರ್ತೀರ, ಈ ಥರದನ್ನೆಲ್ಲ ಸ್ಟಿಚ್ ಮಾಡೋದಕ್ಕೆ ಬರಲ್ಲ. ಅದಕ್ಕೋಸ್ಕರ ನಾನು ಕಟ್ಟಿಂಗ್ ವಿಡಿಯೋನ ಹಾಕ್ತಿದ್ದೀನಿ, ಸಪ್ರೇಟಾಗಿ ಸ್ಟಿಚಿಂಗ್ ವಿಡಿಯೋನು ಕೂಡ ಹಾಕ್ತೀನಿ. ಈ ನೋಡಿ, ಈ ರೀತಿಯಾಗಿ ಪ್ಯಾಚ್ ಬರುತ್ತೆ. ಇವಾಗ ನಾನು ಕ್ಯಾನ್ವಾಸ್ ತೊಗೊಂಡಿದ್ದೀನಿ. ಕ್ಯಾನ್ವಾಸ್ ತೊಗೊಂಡು 2.5 ಇಂಚಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಇಂಚು ಹೊಲಿಗೆಗೆ ಹೋದ್ರು 2 ಇಂಚಿಗೆ ನಿಂತ್ಕೊಳ್ಳುತ್ತೆ ಅಂತ ಈ ರೀತಿ 2.5 ಇಂಚಿಗೆ
ಕ್ಯಾನ್ವಾಸ್ನ ಕಟ್ ಮಾಡಿಕೊಂಡು ಸುತ್ತಳತೆ ಎಷ್ಟಿದೆ ಆವಾಗಲೇ ಹೇಳ್ದಾಗೆ 30 ಇಂಚಿದೆ. 30 ಇಂಚಿಗೆ ಒಂದು ಅರ್ಧ ಇಂಚು 1 ಇಂಚು ಎಕ್ಸ್ಟ್ರಾ ಸೇರಿಸ್ಕೊತೀನಿ. ಏಕೆಂದರೆ ಎರಡು ಸೈಡು ಫೋಲ್ಡ್ ಮಾಡ್ಕೋತೀವಲ್ಲ, ಅದಕ್ಕೋಸ್ಕರ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಇಟ್ಕೊಂಡು ಈ ರೀತಿ 30 ಇಂಚಿಗೆ ಕಟ್ ಮಾಡ್ಕೊತಿದ್ದೀನಿ. ನೋಡಿ, ಈ ರೀತಿ 30 ಇಂಚಿಗೆ ಕಟ್ ಮಾಡ್ಕೊತಿದ್ದೀನಿ. ನಮಗೆ ಬೇಕಾದರೂ ನಾವು ಸ್ಟಿಚ್ ಮಾಡ್ಕೋಬೋದು, ನಮ್ಮ ಮಕ್ಕಳಿಗೂ ಕೂಡ ನಾವು ಸ್ಟಿಚ್ ಮಾಡ್ಕೋಬೋದು. ಈ ರೀತಿಯಾಗಿ ಸ್ಟಿಚ್ಚಿಂಗ್ ಕಲ್ತಿರೋರಿಗೆ ತುಂಬ ಜನಕ್ಕೆ ಬ್ಲೌಸ್ ಒಂದೇ ಬರೋದು, ಈ ರೀತಿ ಎಲ್ಲ ಬರಲ್ಲ ಅನ್ನೋರು ವೀಡಿಯೋಸ್ನ ನೋಡಿಕೊಂಡು ನಮಗೆ ನಾವೇ ಸ್ಟಿಚ್ ಮಾಡ್ಕೋಬೋದು ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡಾಕ್ತಿದ್ದೀನಿ. ನೋಡಿ, ಸಪ್ರೇಟಾಗಿ ಅದಕ್ಕೆ ಒಂದು ಲೈನಿಂಗು, ಒಂದು ಒರಿಜಿನಲ್ ಬಟ್ಟೆ ಎಲ್ಲದನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಆದಷ್ಟು ಎಷ್ಟೋ ಜನ ಹೆಣ್ಮಕ್ಳು ಈ ರೀತಿಯಾಗಿ ಹೊಸ್ದಾಗಿ ಏನಾದರೂ ಕಲಿಯುವಂಥ ಪ್ರಯತ್ನ ಮಾಡ್ತಿರ್ತೀರ, ಯೂಟ್ಯೂಬ್ ಚಾನಲಲ್ಲಿ ಸರ್ಚ್ ಮಾಡ್ತಿರ್ತೀರ, ಅಂಥ ಹೆಣ್ಮಕ್ಳಿಗೆ ಹೆಲ್ಪ್ ಆಗುತ್ತೆ. ಈ ರೀತಿಯಾಗಿ ನಮಗೆ ನಾವೇ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಕೋಬೋದು ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಫಾಲೋ ಮಾಡಿ.